ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿ ಎಸ್ ಕಿಚನ್ ಆ್ಯಂಡ್ ವ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮನೇಲೇ ಈಸಿಯಾಗಿ ಹೇಗೆ ಮಿಕ್ಸರ್ ಅಥವಾ ಕಡ್ಡಿ ಖಾರನ ಮಾಡ್ಕೊಳ್ಳೋದಂತ ನಾನು ನಿಮಗೆ ವಿಡಿಯೋದಲ್ಲೇ ತಿಳಿಸ್ಕೊಡ್ತೀನಿ. ಇದು ತುಂಬ ಟೇಸ್ಟಿಯಾಗಿತ್ತು. ಬೇಕ್ರಿಗಳಲ್ಲಿ ಸಿಗುತ್ತಲ್ಲ ಅದಕ್ಕಿಂತ ತುಂಬ ಟೇಸ್ಟಿಯಾಗಿ ಬಂದಿತ್ತು ಅಂತ ಹೇಳ್ಬೋದು. ಆರಾಮಾಗಿ ಮಕ್ಕಳಿಗೆ ಹಾಗೂ ದೊಡ್ಡವ್ರಿಗೆ ಇದನ್ನು ಸ್ನ್ಯಾಕ್ಸ್ ಆಗಿ ನಾವು ಕೊಡ್ಬೋದು. ಬನ್ನಿ ಹಾಗಿದ್ರೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ 2 ಕಪ್ಪಷ್ಟು ಆಶೀರ್ವಾದ್ ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. 2 ಕಪ್ ಆಗೋಷ್ಟು ತೊಗೊಂಡ್ರೆ ನಮಗೆ ಅರ್ಧ ಕೆಜಿಯಷ್ಟು ಮಿಕ್ಸರ್ ಆಗುತ್ತೆ. ಮತ್ತು ಇಲ್ಲಿ ಹೋಮ್ಕಾಳು ಹಾಗೆ ಜೀರಿಗೆ 2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಕರಿಲಿಕ್ಕೆ ಎಣ್ಣೆ ಹಾಗೂ ಉಪ್ಪು, ಅರಿಶಿಣ ಹಾಗೂ ಅಚ್ಕಾರದ ಪುಡಿ ಮತ್ತು ಸೋಡಾ. ನಾನು ಸೋಡಾ ಹಾಕೋತಾ ಇಲ್ಲ, ಬೇಕಾದವರು ಹಾಕೋಬೋದು. ಇಷ್ಟನ್ನು ಮೊದಲಿಗೆ ಇಲ್ಲಿ ಕಡಲೆ ಹಿಟ್ಟನ್ನ ತೊಗೊಂಡು ಗಂಟೆ ಇಲ್ದಿದ್ದಂಗೆ ಹೊಡ್ಕೋಬೇಕಾಗುತ್ತೆ. ನಾವೇನು ತೆಗೆದಿಟ್ಕೊಂಡಿದ್ವಲ್ಲ ಅಚ್ಕಾರದ ಪುಡಿ, ಅರಿಶಿಣ, ಜೀರಿಗೆ, ಹೋಮ್ಕಾಳು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಮತ್ತು ಹಿಟ್ಟು ಏನಿದೆಯೋ ಅದೆಷ್ಟು ಚೆನ್ನಾಗಿ ಹೊಂದ್ಕೊಳ್ಳೋ ತನಕ ಅದನ್ನು ನಾವು ಕೈಯಿಂದ ಹೊಡ್ಕೋಬೇಕಾಗುತ್ತೆ. ಹೀಗೆ ಮಾಡಿಕೊಂಡ್ರೆ ಅದು ಮತ್ತು ನೀರು ಹಾಕಿ ಕಲಸುವಾಗ ಯಾವುದೇ ಗಂಟುಗಳು ಬರೋದಿಲ್ಲ. ಮತ್ತು ಇದಕ್ಕೆ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ನಾನು ಇಲ್ಲಿ ಒಂದು ಹದಕ್ಕೆ ಕಲಿಸ್ಕೋಬೇಕಾಗುತ್ತೆ. ನೋಡ್ಕೊಳ್ಳಿ ನಾನು ಹೇಗೆ ಕಲಿಸ್ತಿದ್ದೀನಿ ಆ ಥರ ಕಲಿಸ್ಕೊಂಡ್ರೆ ನಮಗೆ ಹಿಟ್ಟು ರೆಡಿ ಆಗುತ್ತೆ. ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಚಕ್ಲಿ ಹೋಳನ್ನ ತೊಗೊಂಡಿದ್ದೀನಿ. ಅದಕ್ಕೆ ಮೊದಲಿಗೆ ಎಣ್ಣೆನ ಹಾಕಿಬಿಟ್ಟು ನೀವು ಯಾವ ಪ್ಯಾಟ್ರನಲ್ಲಿ ಹಾಕ್ತಿರೋ ಅದು ಸಣ್ಣ ಹೋಲಿರೋದು ಅಥವಾ ದೊಡ್ಡ ಹೋಲಿರೋದು ನಿಮಗೆ ಯಾವ್ದು ಬೇಕಾಗುತ್ತೋ ಅದನ್ನು ಹಾಕ್ಕೊಂಡು ನೀವು ಅಲ್ಲಿಗೆ ಫಿಲ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ, ಯಾಕಂದರೆ ಅದು ಕಚ್ಕೋಬಾರ್ದಂತ ಅಷ್ಟೇ. ಹಾಕ್ಕೊಂಡು ಎಣ್ಣೆ ಹಾಕಿ ಬಿಸಿ ಮಾಡಿ ಇದನ್ನು ಈ ಥರ ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ 2 ಥರದ್ದು ಮಾಡ್ಕೊಳ್ತಾ ಇದ್ದೆ. ಒಂದು ದಪ್ಪ ಕಡ್ಡಿ ಖಾರ ಹಾಗೆ ಇನ್ನೊಂದು ಅದಕ್ಕಿಂತ ಸ್ವಲ್ಪ ಸಣ್ಣದು. ಈ ಥರ 2 ಥರ ಹಾಕ್ಕೊಂಡಿದ್ದೆ. ಬಟ್ ನನಗೆ ಅನ್ನಿಸ್ತು 2ನೇದು ಸಣ್ಣಕ್ಕೆ ಮಾಡ್ಕೊಂಡಿರೋದು ತುಂಬ ಟೇಸ್ಟಿಯಾಗಿ ಬಂದಿತ್ತು. ನೋಡಿ, ಈ ಥರ ಮಾಡಿ ಸ್ವಲ್ಪ ಜಾಸ್ತಿ ಸೀಸ್ಬಿಡ್ಬೇಡಿ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಕರ್ಕೋಬೇಕಾಗುತ್ತೆ. ಜಾಸ್ತಿ ಸೀದೋದ್ರೆ ಅದು ಕಹಿ ಬಂದ್ಬಿಡುತ್ತೆ, ಅಷ್ಟು ಟೇಸ್ಟಿಯಾಗಿರಲ್ಲ. ನೋಡಿ, ನಾನು ಇವಾಗ ಇನ್ನೊಂದು ಪ್ಯಾಟ್ರನ್ನ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಸಣ್ಣಕ್ಕೆ ಬರುತ್ತೆ. ಇದು ಬೇಗನೂ ಬೆಂದ್ಕೊಳ್ಳುತ್ತೆ ಮತ್ತು ತುಂಬ ಟೇಸ್ಟಿಯಾಗೂ ಚೆನ್ನಾಗೂ ಇರುತ್ತೆ. ಇದು ಚೆನ್ನಾಗಿ ಬಂದಿದ್ದು. ಇದನ್ನು ನಾನು ಜಾಸ್ತಿನೇ ಮಾಡ್ಕೊಂಡಿದ್ದೆ. ನೋಡಿ, ಹಿಂಗೆ ಮುಟ್ಟಿದ ತಕ್ಷಣ ಎಲ್ಲ ಪುಡಿ ಪುಡಿ ಆಗೋಯ್ತು. ತುಂಬ ಚೆನ್ನಾಗಿ ಬಂತು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಇಷ್ಟನ್ನು ನಾನು ಕರೆದಿಟ್ಕೊಂಡಿದ್ದೆ. ನಾವು ಹೀಗೆ ಮನೆಯಲ್ಲಿ ಈ ಥರ ಮಿಕ್ಸರ್ ಮಾಡಿ ಇಟ್ಕೊಳ್ಳೋದ್ರಿಂದ ಮಕ್ಕಳಿಗೆ ಆರಾಮಾಗಿ ನಾವು ಸ್ನ್ಯಾಕ್ಸ್ಗೆ ಹಾಕ್ಕೊಡ್ಬೋದು. ಈ ಹೊರ್ಗಡೆಯಿಂದ ತಂದು ಮಾಡ್ತೀವಿ ಅಂದರೆ ಅದಕ್ಕೆ ಹೆಚ್ಚು ಟೇಸ್ಟಿಂಗ್ ಪೌಡ್ರ್ ಹಾಕ್ತಾರೆ, ಅದು ಹೆಲ್ತ್ಗೆ ಒಳ್ಳೆಯದಲ್ಲ. ಸೊ ಹಿಂಗೆ ಮಾಡ್ಕೊಳ್ಳೋದು ಒಳ್ಳೆಯದು. ಈಗ ಅದೇ ಕಡೆಗೆ ನಾನು ಕಡಲೆ ಬೀಜನ ಕರ್ಕೋತಾ ಇದ್ದೀನಿ. ನೋಡಿ, ಈ ಥರ ಹಾಕಿ ಅದು ಹೊಡ್ಕೊಳ್ಳೋ ತನಕ ಕರ್ಕೊಂಡ್ರೆ ಸಾಕು, ಕ್ರಿಸ್ಪಿ ಆಗಿ ಬರುತ್ತೆ. ಅದನ್ನು ನಾನು ಮಿಕ್ಸರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಪುಟಾಣಿ, ಕಡಲೆ ಅಂತಾರಲ್ಲ ಪುಟಾಣಿ, ಇದನ್ನು ಸಹ ಇಷ್ಟನ್ನು ತೊಗೊಂಡು ಅದನ್ನು ಸೇಮ್ ಪ್ರೊಸೀಜರಲ್ಲಿ ಹಾಕ್ಕೊಂಡು ಸ್ವಲ್ಪ 1-2 ನಿಮಿಷ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಸೊ ಇದನ್ನು ಸಹ ನಾವು ಮಿಕ್ಸರ್ಗೆ ಆ್ಯಡ್ ಮಾಡ್ಕೋಬೇಕು. ಹಾಗೆ ನಾವು ಇದಕ್ಕೆ ಬೂಂದಿ ಖಾರನೂ ಮಾಡಿ ಹಾಕ್ಕೊಂಡ್ರೆ 2 ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಅದನ್ನು ಮಾಡೋಕ್ಕೆ ಹೋಗಲಿಲ್ಲ, ಟೈಮ್ ಇಲ್ಲದ ಕಾರಣ ಬರೀ ಇಷ್ಟೇ ಮಾಡಿಕೊಂಡೆ. ಸೊ ಇದಕ್ಕೆ ಹಾಗೆ ಕರಿಬೇವು ಸೊಪ್ಪನ್ನು ಸಹ ಹಾಕೋತಾ ಇದ್ದೀನಿ. ಕರಿಬೇವು ಸೊಪ್ಪು ಹಾಕೋದ್ರಿಂದ ಮಿಕ್ಸರ್ ಟೇಸ್ಟೇ ಬೇರೆ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಅದರ ಸ್ಮೆಲ್ ಕೂಡ ತುಂಬ ಸಖತ್ತಾಗಿ ಬರುತ್ತೆ. ನಂತರ ಇಲ್ಲಿ ನಾನು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ. ಸೊ ಅದನ್ನು ಸಹ ಈ ಥರ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಕರೆದಿಟ್ಕೋಬೇಕಾಗುತ್ತೆ. ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಇಲ್ಲ ಅಂದವರು ನೀವು ಸ್ಕಿಪ್ ಮಾಡ್ಕೋಬೋದು. ಅದನ್ನು ಸಹ ಹಾಕಿ ಇಷ್ಟನ್ನು ಹಾಕಿದ ನಂತರ ನಾವು ಇದರ ಮೇಲ್ಗಡೆ ಸ್ವಲ್ಪ ಉಪ್ಪು ಹಾಗೆ ಅಚ್ಕಾರದ ಪುಡಿ, ಬೇಕಿದ್ದರೆ ಅರಿಶಿಣದ ಪುಡಿನೂ ಸಹ ನಾವಿಲ್ಲಿ ಹಾಕೋಬೋದು. ಹಾಕ್ಕೊಂಡು ಚೆನ್ನಾಗಿ ಮತ್ತೊಂದು ದೊಡ್ಡದು ಪಾತ್ರೆ ಇರುತ್ತಲ್ಲ ಅಲ್ಲಿಗೆ ಹಾಕ್ಬಿಟ್ಟು ಈ ಥರ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಟೇಸ್ಟಿಯಾದ ಕಡ್ಡಿ ಖಾರ ರೆಡಿ ಆಗುತ್ತೆ. ಈ ಒಂದು ಮಿಕ್ಸರ್ನ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಸೇರಿ ಮಾಡಿದ್ವಿ. ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಎಲ್ಲರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಫಾರ್ ದ ವಾಚಿಂಗ್.